ನಾವೆಲ್ಲರೂ ಕೂಡ ಒಟ್ಟಾಗಿ ಮುಂದೆ ನಮ್ಮ ಪಕ್ಷದ ಜೊತೆಗೆ ಇರಬೇಕನ್ನುವಂಥ ವಿಚಾರವನ್ನು ತಿಳಿಸಿ ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಕೂಡ ಒಂದು ಜೊತೆ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಾನ್ಯ ಸಚಿವರಿಗೆ. ಇದೀಗಷ್ಟೇ ಆಗಮಿಸಿರುವಂತಹ ಶ್ರೀಯುತ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇವತ್ತಿನ ಈ ಐತಿಹಾಸಿಕ ಕರ್ನಾಟಕ ರಾಜ್ಯ ಶೋಷಿತ ವರ್ಗದ ಸಮಾವೇಶದಲ್ಲಿ ಕೇಂದ್ರ ಬಿಂದುವಾಗಿ ಈ ರಾಜ್ಯದ ಹೆಮ್ಮೆಯ ಪುತ್ರರು, ಈ ಕರ್ನಾಟಕ ರಾಜ್ಯದ ಎಂದೆಂದೂ ಕಾಣದಲ್ಲಿ ಇರತಕ್ಕಂಥ ಮಹಾನ್ ವ್ಯಕ್ತಿ, ತನ್ನದೇ ತಾನು ಬಸವದ ಸಿದ್ಧಾಂತವನ್ನ ಅಳವಡಿಸ್ಕೊಂಡು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವ ಸಂಪೂರ್ಣವಾಗಿ ಓದಿ ಹೀರ್ಕೊಂಡಿರ್ತಕ್ಕಂಥ ಅತ್ಯಂತ ಹೆಮ್ಮೆಯ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಸಚಿವ ಸಂಪುಟದ ಸದಸ್ಯರೇ, ಈ ಸಮಾವೇಶದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಶೋಷಿತ ವರ್ಗದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಈ ಒಂದು ಸಮಾವೇಶ ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕ ಸಮಾವೇಶ ಅಂತ ದಾಖಲಾಗಲಿದೆ. ಈ ಸಮಾವೇಶ ಯಾಕೆ ಮಾಡ್ತಾ ಇದೀವಿ ಅಂತ ತಮ್ಮೆಲ್ಲರಿಗೂ ಗೊತ್ತಾಗಬೇಕಾಗಿದೆ. ಸಿದ್ದರಾಮಯ್ಯನವರು ಅಂತಂದ್ರೆ ಒಂದು ಶಕ್ತಿ, ಸಿದ್ದರಾಮಯ್ಯನವರು ಅಂದ್ರೆ ಶಕ್ತಿ. ಎಂತ ಶಕ್ತಿ ಅಂತಂದ್ರೆ ಎಲ್ಲ ಶೋಷಿತ ವರ್ಗದವರಿಗೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಉದ್ಧಾರವನ್ನ ಮಾಡಕ್ಕೆ ಬಂದಿರತಕ್ಕಂಥ ಒಂದು ಶಕ್ತಿ. ದೇವರು ಈ ನಾಡಿನ, ಕನ್ನಡ ನಾಡಿನಲ್ಲಿ ಸೃಷ್ಟಿಯನ್ನ ಮಾಡಿರ್ತಕ್ಕಂಥ ಮಹಾನ್ ಶಕ್ತಿ ನಮ್ಮ ಸಿದ್ದರಾಮಯ್ಯನವರು. ಇಂಥ ಒಂದು ವ್ಯಕ್ತಿಯನ್ನ ಅನಂತ್ ಕುಮಾರ್ ಹೆಗಡೆ ಅಂತವನು ಯಾವ ತರ ಮಾತಾಡ್ತಾನೆ? ಅಯೋಗ್ಯ ಅನಂತ್ ಕುಮಾರ್, ನೀನು ಯಾವ ತರ ನೀನು ಅವರ ಹೆಸರನ್ನು ಕೂಡ ತಗೊಳಕ್ಕೆ ಯೋಗ್ಯತೆ ಇಲ್ಲ. ಹುಷಾರ್, ಇನ್ನು ಮುಂದೆ ಅವರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಈ ನಾಡಿನ ಎಲ್ಲ ಹೆಣ್ಣು ಮಕ್ಕಳು ನಿನಗೆ ಚಪ್ಪಲಿ ತಗೊಂಡು ನಿನ್ನ ಹಿಂದೆ ಬರ್ತಾ ಇದ್ದಿ. ಇಷ್ಟನ್ನ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆಯಲ್ಲಿ ಮೇಲಿರ್ತಕ್ಕ ಎಲ್ಲ ವ್ಯವಸ್ಥಾಪಕರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ಜೈ ಸಿದ್ದರಾಮಯ್ಯ. ನಿಮ್ಮೆಲ್ಲರೂ ಉದ್ದೇಶಿಸಿ ನಮ್ಮ ಮಂತ್ರಿಗಳಾದ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಮಾತಾಡ್ತಾರೆ. ಅಕ್ಕ ಅವ್ರ ಹೆಸರು ಗೊತ್ತಾಗ್ಲಿಲ್ಲ, ಆದ್ರೆ ಬಹುಶಃ ಈಗ ಅವರ ಮಾತನ್ನ ಕೇಳಿದ್ರೆ ವೀರ ವನಿತೆ ಒಣಕ್ಕೆ ಓಬವರ ರೀತಿ ಮಾತನಾಡಿದ್ದಾರೆ. ಧನ್ಯವಾದಗಳನ್ನ ತಿಳಿಸ್ತಾ ಮಾನ್ಯ ಮಂತ್ರಿಗಳಾಗಿರುವಂತಹ ಶ್ರೀಯುತ ಸತೀಶ್ ಜಾರಕಿಹೊಳಿ ಸರ್ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಸರ್. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟ ಆಶ್ರಯದಲ್ಲಿ ಶೋಷಿತರ ಜಾಗೃತಿ ಸಮಾವೇಶದ ನೇತೃತ್ವ ವಹಿಸುವಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ವೇದಿಕೆ ಮೇಲಿರುವ ಎಲ್ಲ ಸಚಿವರೇ, ಶಾಸಕ ಮಿತ್ರರೇ, ಎಲ್ಲ ಶೋಷಿತ ಸಮುದಾಯಗಳ ನಾಯಕರೇ, ವಿಶೇಷವಾಗಿ ರಾಜ್ಯದ ಮೂಲೆಗಳ ಬಂದಿರುವಂಥ ಎಲ್ಲ ಬಂಧುಗಳೇ, ಚಿತ್ರದುರ್ಗದಲ್ಲಿ ಇವತ್ತು ಐತಿಹಾಸಿಕ ಸಮಾವೇಶ ಮೂಲಕ ಶೋಷಿತರನ್ನ ಜಾಗೃತಿ ಮಾಡುವಂಥ ಒಂದು ಹೆಜ್ಜೆ. ಈಗಾಗಲೇ ಅನೇಕ ನಾಯಕರು ಅವ್ರಿಗಾಗಿರುವಂಥ ಅನ್ಯಾಯಗಳಿರ್ಬೋದು, ಅವ್ರ ಹಕ್ಕುಗಳಿರ್ಬೋದು, ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ರಂತ ನಾನು ಭಾವಿಸ್ತಾ ಇದ್ದೇನೆ. ಈ ಕಳ್ಕೊಂಡಂಥ ಹಕ್ಕುಗಳನ್ನು, ಅಧಿಕಾರವನ್ನು ಮುಂದಿನ ದಿನಗಳಲ್ಲಿ ಹೇಗೆ ಪಡಿಬೇಕಂತ ಈ ಸಮಾವೇಶದ ಉದ್ದೇಶ ಅಂತ ನಾನು ಭಾವಿಸ್ತಾ ಇದ್ದೇನೆ. ತಾವೆಲ್ಲ ಸದಾ ಜಾಗೃತಿ ಇರಬೇಕಂತ ಇವತ್ತು ನಿಮ್ಮನ್ನ ಐತಿಹಾಸಿಕ ಸಮಾವೇಶ ಮೂಲಕ ಜಾಗೃತಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ
ಸಾಕಷ್ಟು ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ. ಅವೆಲ್ಲ ಬರುವಂಥ ದಿನಗಳಲ್ಲಿ ಮತ್ತೆ ಪಡಿಬೇಕಾಗಿದೆ. ನೀವು ಜಾಗೃತಿ ಇದ್ರೆ ಮಾತ್ರ ಅದನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಅದು ಯಾವುದೇ ಜಾತಿಗೆ ಸೀಮಿತವಾಗಿರುವಂಥ ಸಮಾವೇಶ ಅಲ್ಲ ಇದು. ಯಾರಿಗೆ ಅನ್ಯಾಯ ಆಗಿದೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಅದನ್ನೆಲ್ಲ ಪಡೀಲಿಕ್ಕೆ ನಿಮ್ಮ ಜಾಗೃತಿ ಮಾಡಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಜಾಗೃತಿ ಸಮಾವೇಶ ಮಾಡ್ತಾ ಇದ್ದೇವೆ. ಬರುವಂಥ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಜೊತೆಯಾಗಿರಬೇಕು. ಸಿದ್ದರಾಮಯ್ಯವರ ಕೈಯನ್ನು ಬಲಪಡಿಸಲಿಕ್ಕೆ ನಾವೆಲ್ಲ ಅವರ ಹಿಂದೆ ಒಂದು ಸೈನಿಕರಾಗಿ ಇರಬೇಕಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಅವ್ರು ನಮ್ಮ ನಾಯಕರು. ಅವ್ರು ಬಂದ ಮೇಲೆ ಸಾಕಷ್ಟು ಕರ್ನಾಟಕದಲ್ಲಿ ರಾಜಕೀಯ ಬದಲಾವಣೆ ಆಗಿದೆ. ಹಿಂದೆ ಅರಸವರು ಇರ್ಬೋದು, ಅದಕ್ಕೆ ಮುಂಚೆ ಬಂಗಾರಪ್ಪನವರು ಇರ್ಬೋದು. ಈಗ ಅತ್ಯಂತ ಪರಿಣಾಮಕಾರಿಯಾಗಿ ಅವ್ರ ನೇತೃತ್ವದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆ ಆಗಿದೆ. ಅವ್ರ ನೇತೃತ್ವದಲ್ಲಿ ಸಾಕಷ್ಟು ರಾಜಕೀಯ ಲಾಭವನ್ನು ಪಡೆಯುವಂಥ ಪ್ರಯತ್ನ ಮಾಡಿದ್ದೇವೆ. ಶೈಕ್ಷಣಿಕವಾಗಿ ನಾವು ಇವತ್ತು ಸಾಕಷ್ಟು ಅವ್ರ ನೇತೃತ್ವದಲ್ಲಿ ಲಾಭ ಪಡಿತಾ ಇದ್ದೇವೆ. ವಿಶೇಷವಾಗಿ SC STಗಳು ಅವರ ಜನಸಂಖ್ಯೆ ಅನುಗುಣವಾಗಿ ಹಿಂದೆ ಸರ್ಕಾರದಲ್ಲಿ 13 ಸರ್ಕಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳ ಕೊಡುವ ಮೂಲಕ ಈ ಸಮುದಾಯವನ್ನು ಮೇಲೆತ್ತೆತ್ತುವಂಥ ಕೆಲಸ ಹಿಂದೆ 5 ವರ್ಷಗಳಿಂದ ಮಾಡಿದ್ದಾರೆ. ಈ ಸಾರಿ ಗ್ಯಾರಂಟಿಗಳ ಮೂಲಕ ಇತರ ಎಲ್ಲ ಸಮುದಾಯಗಳನ್ನು ಮೇಲೆತ್ತೆತ್ತುವಂಥ ಕೆಲಸ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ. ಅವ್ರಿಗೆ ನಾವು ಎಷ್ಟು ಶಕ್ತಿ ಕೊಡ್ತೀವಿ ಅಷ್ಟು ಲಾಭ ನಮಗೆ ಖಂಡಿತವಾಗಿ ಆಗ್ತೈತೆ ಅನ್ನೋ ಮಾತನ್ನು ಹೇಳುತ್ತಾ, ಸಾಕಷ್ಟು ಜನ ನಿಮ್ಮನ್ನು ಜಾಗೃತಿ ಮಾಡಲಿಕ್ಕೆ ಸಾಕಷ್ಟು ಮನವಿಗಳನ್ನು ಮಾಡಿದ್ದಾರೆ. ಅದು ಸದಾ ಇರಬೇಕು. ಬರುವಂಥ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯಲ್ಲಿ ನಮ್ಮನ್ನು ಧಾರ್ಮಿಕವಾಗಿ ಎಮೋಷನಲ್ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಅದು ಆಗದೆ ನಾವು ಅಭಿವೃದ್ಧಿ ಪರ ಇರಬೇಕು, ನಮ್ಮ ನಾಯಕರ ಪರವಾಗಿರಬೇಕನ್ನೋ ಸಮಾವೇಶ ಮೂಲಕ ನಿಮಗೆ ತಿಳುವಳಿಕೆ ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಖಂಡಿತವಾಗಿ ಕೇಳ್ತದೆ ಖಂಡಿತವಾಗಿ ತಾವು ಜಾಗೃತರಾಗಬೇಕು. ಯಾವುದೇ ಸಂದರ್ಭದಲ್ಲಿ ಯಾವುದೇ ಮೋಸಕ್ಕೆ ಬಲಿಯಾಗದೆ ನಮ್ಮ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಲಿಕ್ಕೆ ಇವತ್ತು ಪ್ರತಿಜ್ಞೆ ಮಾಡಬೇಕಾಗಿದೆ. ತಾವು ಖಂಡಿತವಾಗಿ ಸಿದ್ದರಾಮಯ್ಯ ಅವರಿಗೆ ಕೈ ಪುಲೆ ಬಡಿಸ್ಬೇಕಂತ ಹೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ ಎಲ್ಲರಿಗೂ. ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಮಾನ್ಯ ಮಂತ್ರಿಗಳಾಗಿರುವಂತಹ ಶ್ರೀಯುತ HC ಮಹದೇವಪ್ಪನವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆ ಮೇಲಿರುವ ಎಲ್ಲ ನಾಯಕರಿಗೆ, ವೇದಿಕೆ ಕೆಳಗಡೆ ಇರ್ತಕ್ಕಂಥ ಎಲ್ಲ ಸಭಿಕ ಮಹಾಶಯರಿಗೆ, ಈ ಬೃಹತ್ತಾದಂಥ ಶೋಷಿತ ವರ್ಗಗಳ ಒಕ್ಕೂಟದ ಸಮಾವೇಶಕ್ಕೆ ನನ್ನ ಅಪೂರ್ವವಾದಂಥ ಅಭಿನಂದನೆಗಳು. ಬಂಧುಗಳೇ, ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆಯಲ್ಲಿ ಐತಿಹಾಸಿಕವಾದಂಥ 3 ಸಂಘಟನೆಗಳನ್ನು ನೀವೆಲ್ಲ ಸೇರಿ ನೆರವೇರಿಸಿಕೊಟ್ಟಿದ್ದೀರಿ. ಈ 3 ಸಮಾವೇಶಗಳು ಒಂದೊಂದು ಚರಿತ್ರೆಯನ್ನು ನಿರ್ಮಾಣ ಮಾಡಿದ್ದಾವೆ. ಈ ಚರಿತ್ರೆ ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನು ಅಂದರೆ, ನಿಮಗೆ ಚರಿತ್ರೆ ಗೊತ್ತಿದೆ, ಅದಕ್ಕೆ ಚರಿತ್ರೆಯನ್ನು ನಿರ್ಮಾಣ ಮಾಡಿದ್ದೀರಿ. ಒಂದು ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ 75, ಚಿತ್ರದುರ್ಗದಲ್ಲಿ SC ST ಸಮಾವೇಶ, ಮತ್ತೊಮ್ಮೆ ಚಿತ್ರದುರ್ಗದಲ್ಲಿ ಎಲ್ಲ ಶೋಷಿತ ವರ್ಗಗಳ ಐಕ್ಯತಾ ಸಮಾವೇಶ. ನಾವು ಯಾಕೆ ಸಮಾವೇಶ ಮಾಡಬೇಕು, ಯಾವ ಉದ್ದೇಶಕ್ಕಾಗಿ ಐಕ್ಯತೆ ಆಗಬೇಕು ಅಂತ ನಾನು ತಿಳ್ಕೊಂಡಾಗ ನಮ್ಮ ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡಲೇಬೇಕಾಗ್ತದೆ. ಭಾರತದ ರಾಜಕೀಯ ಸಾಮಾಜಿಕ ಇತಿಹಾಸವನ್ನು ನೋಡಿದಾಗ ನಾವೆಲ್ಲರೂ ಜಾತಿಯ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೇವೆ. ಭಾರತೀಯ ಸಮಾಜಗಳು ಜಾತಿಯನ್ನ ಸಂಪ್ರದಾಯಕ್ಕೆ ಮತ್ತು ಆಚರಣೆಗೆ ನಾವೆಲ್ಲ ಒಳಪಡಿಸಿಕೊಂಡಿದ್ರೆ, ಕೆಲವು ಜಾತಿಗಳು ರಾಜಕೀಯ ಅಧಿಕಾರಕ್ಕಾಗಿ, ರಾಜಕಾರಣಕ್ಕಾಗಿ ಪ್ರಬಲವಾಗಿ ಜಾತಿಯನ್ನು ಬಳಸಿಕೊಳ್ತಾ ಇದ್ದಾವೆ. ಈ ಹಿನ್ನೆಲೆಯನ್ನು ಮನಗೊಂಡಂತ
ನಮ್ಮ ದೇಶದ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಜನಸಂಖ್ಯೆಯ 85 ಭಾಗ ಇರ್ತಕ್ಕಂಥ ಶೋಷಿತ ವರ್ಗಗಳಿಗೆ ಸಂವಿಧಾನದ 15(4), ಸಂವಿಧಾನದ 16(4) ಕೆಳಗಡೆ ಆರ್ಥಿಕ ಮತ್ತು ಶೈಕ್ಷಣಿಕ ಔದ್ಯೋಗಿಕ ಅಧಿಕಾರವನ್ನು ನೀಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬಂಧುಗಳೇ, 1872ನೇ ಇಸ್ವಿನಲ್ಲಿ ಭಾರತ ದೇಶದಲ್ಲಿ ಮೊದಲನೆಯ ಬಾರಿಗೆ ಬ್ರಿಟಿಷರು ಜನಗಣತಿಯನ್ನು ಪ್ರಾರಂಭ ಮಾಡಿದರು. ಆ ಜನಗಣತಿ ಇಡೀ ಭಾರತ ದೇಶದ ವ್ಯಾಪ್ತಿಗೆ ಒಳಪಡೆದೇನೆ ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿದ್ದರಿಂದ ಅದನ್ನು ಪರಿಗಣಿಸಲಿಲ್ಲ. ಜಾತಿ ಗಣತಿಯ ಅವಶ್ಯಕತೆಯನ್ನ ಅವರಿಗೆ ಆರ್ಥಿಕ ಶೈಕ್ಷಣಿಕ ಯೋಜನೆಗಳನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡಿದಂಥ ಬ್ರಿಟಿಷನ ಅಂದಿನ ಉದ್ದೇಶ ಸಫಲ ಆಗಲಿಲ್ಲ. ಅದ ನಂತರ ಮೊಘಲ್ ದೊರೆ ಅಕ್ಬರ್ ಅವರ ಮಂತ್ರಿ ಆಗಿದ್ದಂಥ ಅಬುಲ್ ಫಜಲ್ ರವರು ಐನ್ ಅಕ್ಬರ್ ಅಂತಕ್ಕಂಥ ಇತಿಹಾಸಕಾರರು ಅವರು ಐನ್ ಅಕ್ಬರ್ ಅಂತಕ್ಕಂಥ ಪುಸ್ತಕದಲ್ಲಿ ಜಾತಿ ಗಣತಿಯ ಮುಖಾಂತರ ಶೋಷಿತ ವರ್ಗಗಳಿಗೆ ಸಮಾನತೆಯನ್ನು ಕೊಡಬೇಕು ಅಂತ ಹೇಳಿದ್ರು. ವಿಶ್ವಸಂಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜನ್ಮ ದಿನಾಚರಣೆಯನ್ನು ಮಾಡ್ತಾ ಸುಸ್ಥಿರ ಅಭಿವೃದ್ಧಿ ಆಗಬೇಕಾದ್ರೆ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಂತ ಹೇಳಿದ್ರು. ಅಸಮಾನತೆಯನ್ನು ತೊಡಿತಕ್ಕಂಥ ಮಾನದಂಡ ಯಾವುದು? ಅದು ಸೆನ್ಸಸ್ಸು. ಆ ಸೆನ್ಸಸ್ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವ್ಯಾಖ್ಯಾನ ಮಾಡಿದ್ದು ಸಾಮಾನ್ಯ ಜನಗಣತಿ SC ST ಜನರಿಗೆ, ಹಿಂದುಳಿದವರಿಗೆ ಒಂದು ಮೋಸದ ಪ್ರಕರಣ. ವೈಜ್ಞಾನಿಕವಾಗಿ ಜಾತಿ ಗಣತಿ ಆಗದ ಹೊರತು ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡಿ ಸಮ ಸಮಾಜದ ನಿರ್ಮಾಣಕ್ಕೆ ಜಾತಿ ಗಣತಿ ಅನಿವಾರ್ಯ ಅಂತಕ್ಕಂಥದ್ದನ್ನ ಈ ದೇಶದ ಸಂವಿಧಾನ ಕರ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಭಾರತ ದೇಶದಲ್ಲಿ ಮೊದಲನೇ ಬಾರಿಯಾಗಿ 1951ನಲ್ಲಿ ಜನಗಣತಿ ಪ್ರಾರಂಭ ಆಯಿತು. 1953ನಲ್ಲಿ ಕಾಕಾ ಕಾಲೇಲ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಜಾತಿ ಗಣತಿಯನ್ನು ಮಾಡಿದಾಗ ಅಂದಿನ ಸಂದರ್ಭದಲ್ಲಿ ಆಗ ತಾನೇ ಪ್ರಗತಿಯತ್ತ ಹೋಗ್ತಕ್ಕಂಥ ಭಾರತದಲ್ಲಿ ಜಾತಿ ಗಣತಿಯನ್ನು ಮಾಡುವುದು ಸೂಕ್ತ ಅಲ್ಲ ಅಂತ ಹೇಳಿ ಅಂದಿನ ಸರ್ಕಾರ ತೀರ್ಮಾನ ಮಾಡಿತು. 1953ನಲ್ಲಿ ದೇಶದಲ್ಲಿ ಮಂಡಲ್ ಕಮಿಷನ್ ಆಯೋಗದ ರಚನೆ ಆಯಿತು. ಮಂಡಲ್ ಕಮಿಷನ್ ಅವರು ಹಿಂದುಳಿದ ವರ್ಗಗಳಿಗೆ ಜಾತಿಯ ಗಣತಿಯನ್ನ ಮಾಡಿ ಸಂವಿಧಾನದ ಆಶಯ ಕಡೆಗೆ ಶಿಕ್ಷಣವನ್ನು ಕೊಡಬೇಕು, ಉದ್ಯೋಗವನ್ನು ಕೊಡಬೇಕು, ಆರ್ಥಿಕ ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳಿದ್ರು. 1991ನಲ್ಲಿ ಮಂಡಲ್ ಕಮಿಷನ್ ವರದಿ ಜಾರಿ ಆಯಿತು, ಮಂಜೂರಾಯಿತು. 2001ರಲ್ಲಿ ಮಂಡಲ್ ಕಮಿಷನ್ ಜಾರಿಯಾಗಿ ಜನಗಣತಿ ಆಗಬೇಕು ಅಂತ